ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ವಿಷಯ. ಇವತ್ತು ನಾವು ಚರ್ಚಿಸುವಂತಹ ವಿಷಯ ಮಹಿಳೆಯರಿಗೆ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಜಾತಕದ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾದರೆ ನಿಮ್ಮಲ್ಲೂ ಕೂಡ ಸಮಸ್ಯೆ ಇದ್ದರೆ ನಿಮ್ಮ ಜಾತಕದ ಬಗ್ಗೆ ನಮಗೆ ಕರೆ ಮಾಡಿ ನೇರವಾಗಿ ಪಂಡಿತರಿಂದ ಉತ್ತರವನ್ನು ಪಡ್ಕೋಬಹುದು. ಈ ಕಳೆದ 2 ವಾರಗಳಿಂದ ನಾವು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ್ಯಾವ ನಕ್ಷತ್ರದ ವ್ಯಕ್ತಿಗಳು ಯಾವ ರೀತಿಯ ವ್ಯಕ್ತಿತ್ವ ಹೊಂದಿರ್ತಾರೆ, ಯಾವ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಪಡಿತಾರೆ, ಯಾವ ಬಣ್ಣ ಅವರಿಗೆ ಒಪ್ಪುತ್ತೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ವಿ. ಈಗಾಗಲೇ 6 ನಕ್ಷತ್ರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಮುಂದಿನ ನಕ್ಷತ್ರಗಳ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ತಿಳ್ಕೊಳ್ಳೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ನಕ್ಷತ್ರಗಳ ಬಗ್ಗೆ ಹಾಗೆ ಸ್ತ್ರೀ ಜಾತಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪಂಡಿತರೆ, ಈಗಾಗಲೇ ನಾವು 6 ನಕ್ಷತ್ರಗಳ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತು ಯಾವೆಲ್ಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಪುನರ್ವಸು ಮತ್ತು ತಿಶ್ಯ ಆಶ್ಲೇಷ. ತಿಶ್ಯ ನಕ್ಷತ್ರವನ್ನು ತಿಶ್ಯ ಅಂತೂ ಹೇಳ್ತಾರೆ, ಪುಷ್ಯ ಅಂತೂ ಹೇಳ್ತಾರೆ. ತಿಶ್ಯ ನಕ್ಷತ್ರಕ್ಕೆ 2 ರೀತಿ ಹೇಳೋದಿದೆ. ಕೆಲವರಿಗೆ ಪುಷ್ಯ ಅಂತಂದ್ರೆ ಅರ್ಥ ಆಗೋದಿಲ್ಲ, ಆಗ ಅದನ್ನು ತಿಶ್ಯ ನಕ್ಷತ್ರ ಅಂತ ನಾವು ಹೇಳಬೇಕು. ಇವತ್ತು ನಾವು ಮೊದಲಿಗೆ ಪುನರ್ವಸು ನಕ್ಷತ್ರದ ಬಗ್ಗೆ ತಿಳಿಯೋಣ. ಪುನರ್ವಸು ಅಂದರೆ ಹೆಸರೇ ವಸು ಅಂದರೆ ಸಂಪತ್ತು, ಪುನಃ ಸಂಪತ್ತು ಬರುವಂಥ ನಕ್ಷತ್ರ. ಹಾಗಾಗಿ ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದಂಥ ನಕ್ಷತ್ರ. ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗರವು ಸೇಂದವು ನವಮ್ಯ ಅಂತಿತವು ಲಗ್ನೇ ಕರ್ಕಟಕೆ ಪುನರ್ವಸುಯಿತೆ ಅಂತ ಹೇಳಿದ್ದಾನೆ ರಾಮ ಹುಟ್ಟುವಾಗ. ಹಾಗಾಗಿ ಪುನರ್ವಸು ನಕ್ಷತ್ರ ಕರ್ಕಟಕ ರಾಶಿಯಲ್ಲಿ ಶ್ರೀರಾಮನ ಜನ್ಮ ಆದದ್ದು. ಆದ್ದರಿಂದ ಪುನರ್ವಸು ನಕ್ಷತ್ರ ಬಹಳ ಶ್ರೇಷ್ಠ ನಕ್ಷತ್ರ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂಥ ಮಹಿಳೆಯರು ಯಾವ ರೀತಿಯಾಗಿರ್ತಾರೆ, ಅವರ ಒಂದು ಲಕ್ಷಣ. ಹಾಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪುನರ್ವಸು ನಕ್ಷತ್ರದ ಬಗ್ಗೆ ಯಾವ ರೀತಿಯಾದಂಥ ವಿವರಣೆ ಮಾಡ್ತಾರೆ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂಥವರು 2 ರಾಶಿಯನ್ನು ಹೊಂದ್ತಾರೆ. ಪುನರ್ವಸು 3 ಚರಣ ತನಕ ಮಿಥುನ ರಾಶಿ, 4ನೇ ಚರಣ ಕರ್ಕ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿಗೆ ಚಂದ್ರನಿಗೆ ಶತ್ರು ಮನೆ ಇರುತ್ತೆ. ಅದರಿಂದ ಅವರ ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸ. ಆದರೂ ಸತ್ಯವಾದಂಥ ಮಾತನಾಡುವಂಥವರು ಪುನರ್ವಸು ನಕ್ಷತ್ರದವರು. ಉದಾರಿಗಳು, ದಾನಶೀಲರು. ಸಾಮಾನ್ಯವಾಗಿ ಯಾವಾಗಲೂ ಸ್ತ್ರೀಯರು ಉದಾರಿಯಾಗದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಪುರುಷರಿಗೆ ಕಷ್ಟ. ಮನೆಯಲ್ಲಿ ಯಾವಾಗಲೂ ಬಂದವರಿಗೆ ಊಟ ಉಪಚಾರ ಆಹಾರ ಕೊಡುವಂಥವರು ಸ್ತ್ರೀಯರಾಗಿರ್ತಾರೆ. ಹಾಗಾಗಿ ಸ್ತ್ರೀಯರು ಉದಾರಿಯಾಗಿರಬೇಕಾಗತ್ತೆ, ಬಂದವರಿಗೆ ಕೊಡುವಂಥದ್ದು. ಹಾಗೆ ಉದಾರಿ ಅಂತೇಳಿ ಪೆಟ್ಟಿಗೆಯಲ್ಲಿದ್ದ ದುಡ್ಡನ್ನು ಬಂಗಾರವನ್ನು ಎಲ್ಲ ದಾನ ಮಾಡುವವರು ಆಗಬಾರ್ದು. ಆದರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವ್ರ ಕೈ ಕೊಟ್ಟಂಗೆ ಬರ್ತಾ ಇರ್ತದೆ. ಹಾಗಾಗಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಉದಾರಿ ಕೊಡುವುದರಲ್ಲೂ ಹಾಗೆ ಮತ್ತು ಪರತು ತರುವುದರಲ್ಲಿಯೂ ಒಳ್ಳೆಯ ಸುಧಾರಿ, ಸಾಮಾನ್ಯವಾಗಿ ಮನೆಯನ್ನು ಸುಧಾರಿಸುವಂಥ ಒಂದು ಒಳ್ಳೆಯ ಹೆಣ್ಣಾಗಿರ್ತಾಳೆ. ಸದ್ಗೃಹಿಣಿ, ಶುದ್ಧವಾದ ಮನಸ್ಸು, ಶುದ್ಧವಾದಂಥ ಮಾತಿರುವಂಥವಳು, ಉತ್ತಮವಾದಂಥ ಕೆಲಸವನ್ನು ಮಾಡುವಂಥವಳು, ಉತ್ತಮ ಬುದ್ಧಿಶಕ್ತಿ, ಚಾಪಲ್ಯತೆ. ಬುದ್ಧಿ ಚಾಂಚಲ್ಯತೆ ಬೇರೆ, ಚಾಪಲ್ಯತೆ ಬೇರೆ. ಹಾಗಾಗಿ ಬುದ್ಧಿಯಲ್ಲಿ ಚಾಪಲ್ಯತೆ ಇರುತ್ತೆ, ಚುರುಕು. ಆ ಕಾಲಕ್ಕೆ ಸರಿಯಾದ ಮಾತನಾಡುವನು ಬುದ್ಧಿ ಚಾಪಲ್ಯತೆ ಅಂತ ಹೇಳ್ತೇವೆ. ಇನ್ನು ಚಾಂಚಲ್ಯತೆ ಅಂದರೆ ಮಾಡಬೇಕಾದ ಕೆಲಸ ಮಾಡದೆ ಮರ್ತೋಗೋರಲ್ಲ ಬುದ್ಧಿ ಚಾಂಚಲ್ಯತೆ. ಹಾಗಾಗಿ ಬುದ್ಧಿ ಚಾಂಚಲ್ಯತೆಯವರಲ್ಲ, ಚಾಪಲ್ಯತೆಯವರು. ಒಳ್ಳೆಯ ಹೆಸರನ್ನು ಕೊಡಿಸ್ತಕ್ಕಂಥವ್ರು ಆಗ್ತಾರೆ. ಹಾಗೆ ಧನಗಳ ವ್ಯಾಪಾರಿ, ಧಾನ್ಯದ ವ್ಯಾಪಾರಿ, ವ್ಯಾಪಾರ ಮಾಡುವವರು ಆಗ್ತಾರೆ. ಸಂಪತ್ತು ಬರುವುದರಿಂದ ಅವರು ಯಾವುದೇ ವ್ಯಾಪಾರ ಮಾಡಿದ್ರೂ ಪುನರ್ವಸು ನಕ್ಷತ್ರಕ್ಕೆ ಸಂಪತ್ತು ಬರ್ತಾ ಇರ್ತದೆ. ಹಾಗೆ ಪುನರ್ವಸು ನಕ್ಷತ್ರ 4ನೇ ಚರಣದಿಂದ ಕರ್ಕ ರಾಶಿ ಆಗುತ್ತೆ. ಆ ಕರ್ಕ ರಾಶಿಯಲ್ಲಿ ಹುಟ್ಟಿದವರು ಇನ್ನೂ ವಿಶೇಷ. ಯಾಕಂದರೆ ಚಂದ್ರನ ಸ್ವಕ್ಷೇತ್ರ, ಅದು ಉಚ್ಚವಾದಂಥ ಮನೆ. ಹಾಗಾಗಿ ಅತ್ಯಂತ ಶಾಂತ ಸ್ವಭಾವ. ಆದರೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಉದ್ದವಾಗಿರ್ತಾರೆ, ದೀರ್ಘವಾಗಿರ್ತಾರೆ, ಉದ್ದವಾದ ಕೂದಲುಗಳು, ಸುಂದರವಾದ ಕಣ್ಣುಗಳು ಇವೆಲ್ಲ ಇರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕಾಮಾತುರರಾಗ್ತಾರೆ ಮಿಥುನ ರಾಶಿಯವರು. ಕರ್ಕ ರಾಶಿಯಲ್ಲಿ ಹುಟ್ಟಿದವರು ಕುಳ್ಳಾಗಿರ್ತಾರೆ, ಕುಬ್ಜ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಸ್ಥೂಲವಾದಂತಹ ಅತ್ಯಂತ ದಪ್ಪವಾದಂತಹ ಇದು. ಮುಖವೂ ಸಹ ಹಾಗೆ ಸುಂದರವಾಗಿ ಚಂದ್ರನ ಹಾಗೆ ರೌಂಡ್ ಆದಂತಹ ಮುಖವಾಗಿರ್ತಾರೆ. ಮೃದು ಸ್ವಭಾವ, ಮಾತು ಯಾವಾಗೂ ಸರಳವಾದಂಥ ಮಾತು, ವಕ್ರಗಳಿರೋದಿಲ್ಲ. ಮಾತಿನಲ್ಲಿ ಕುಯುಕ್ತಿ ಅಂತ ಹೇಳ್ತೇವೆ. ಯಾವಾಗಲೂ ಮಾತಿನಲ್ಲಿ ಕುಯುಕ್ತಿ ಮಾತಾಡುವಂಥವ್ರು ಬೇರೆ, ಸರಳವಾಗಿ ಸುಂದರವಾಗಿ ಯಾರೇ ಮಾತಾಡಿದ್ರು ಮತ್ತೊಂದು ಮಾತನ್ನು ಕೇಳಬೇಕು. ಅಂತೆ ಒಂದು ಉದಾಹರಣೆ ಕೊಡ್ತೇವೆ. ಗಿಳಿ ಹೇಗೆ ಮಾತಾಡ್ತದೋ ಹಾಗೆ ಮಾತಾಡ್ತಾರೆ ಅಂತ. ಅಂದರೆ ಅರ್ಥ, ಈ ಪುನರ್ವಸು ನಕ್ಷತ್ರ ಕರ್ಕ ರಾಶಿಯಲ್ಲಿ ಹುಟ್ಟಿದವರು ಗಿಳಿಯಂತೆ ಸುಂದರವಾದಂಥ ಮಾತಾಡುವರು. ಅವ್ರದ್ದು ಹಾಗೆ ಮನಸ್ಸು ಚಂಚಲಾಗಿರ್ತದೆ ಸ್ವಲ್ಪ ಮಟ್ಟಿಗೆ. ಆದರೆ ಬುದ್ಧಿಯ ಅತ್ಯಂತ ಚುರುಕುತನ. ಮತ್ತು ಕರ್ಕ ರಾಶಿಯಲ್ಲಿ ಹುಟ್ಟಿದವರು ಯಾವಾಗಲೂ ವ್ಯಾಪಾರಿಗಳಾಗ್ತಾರೆ. ನೀರು, ಹಾಲು, ಹಣ್ಣು, ಮುತ್ತು, ರತ್ನ ಇತ್ಯಾದಿಗಳನ್ನೆಲ್ಲ ವ್ಯಾಪಾರ ಮಾಡುವವರು. ಹಾಗೆ ತೈಲ, ಕೆಮಿಕಲ್ಸು, ಪೆಟ್ರೋಲುಗಳು, ಔಷಧಗಳು ಇವನ್ನೆಲ್ಲ ವ್ಯಾಪಾರ ಮಾಡುವವರು ಪುನರ್ವಸು ಕರ್ಕ ರಾಶಿಯವರು ಸಹ ಆಗ್ತಾರೆ. ಹಾಗೆ ಪುಷ್ಯ ನಕ್ಷತ್ರ. ಅದಕ್ಕೂ ಮುಂಚೆ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮ ಹುಟ್ಟಿದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರೀರಾಮನಂತೆ ವನವಾಸ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ, ಹೌದಾ?
ಖಂಡಿತ ಅದು ಗಂಡಸರಿಗೆ ಹೌದು. ಪುರುಷರಿಗೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರು ವನವಾಸ ಮಾಡ್ತಾರೆ. ಇದು ನಮಗೆ ಸ್ತ್ರೀಯರ ಜಾತಕ. ಈಗ ಹಾಗಾಗಿ ಸ್ತ್ರೀಯರಿಗೂ ಪುರುಷರಿಗೂ ವ್ಯತ್ಯಾಸ ಇದೆ. ರಾಮ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ಆ ವನವಾಸಕ್ಕೆ ಸೀತೆ ಕರ್ಕೊಂಡು ಹೋದ. ಅದೇ ಯಾವುದಾದ್ರು ಒಂದು ಸ್ತ್ರೀ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವಳು ವನವಾಸಕ್ಕೆ ಕರ್ಕೊಂಡು ಹೋಗೋದಿಲ್ಲ, ವನವಾಸಕ್ಕೆ ಹೋದವನನ್ನು ಕರೆ ತರ್ತಾಳೆ. ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಹಾಗಾಗಿ ವನವಾಸಕ್ಕೆ ಕರ್ಕೊಂಡು ಹೋಗುವುದು, ವನವಾಸದಲ್ಲಿ ಇದ್ದವರನ್ನು ಪುನಃ ಮನೆಗೆ ಕರುತರುಗಳು. ಹಾಗಾಗಿ ಯಾರಾದರೂ ಪುನರ್ವಸು ನಕ್ಷತ್ರದಲ್ಲಿ ಗಂಡು ಹುಟ್ಟಿದವನಿದ್ದರೆ ಅವನ ಪುನರ್ವಸು ಹೆಣ್ಣನ್ನೇ ಮದುವೆ ಆಗಿಬಿಟ್ರೆ ಅವನಿಗೆ ವನವಾಸಕ್ಕೆ ಹೋಗುವುದನ್ನು ತಪ್ಪಿಸಿ ಮನೆಯಲ್ಲೂ ವನವಾಸ ಆಗದೇ ಇದ್ದಂಗೆ. ಯಾಕೆಂದರೆ ಹೆಂಗಸರು ವನವಾಸಕ್ಕೆ ಕಳಿಸೋದು ಅಂದ್ರೆ ಏನು, ಮನೆಯಲ್ಲಿ ಕಾಲದಲ್ಲಿ ಊಟಕ್ಕೆ ಮಾಡಿ ಅಡುಗೆ ಮಾಡಿ ಹಾಕದೇ ಇದ್ದರೆ ಅವನಿಗೆ ಗ್ರಹದಲ್ಲಿ ವನವಾಸ ಆಗುತ್ತೆ. ಹಾಗಾಗಿ ಸ್ತ್ರೀಯರು ಈ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇನ್ನೇನಾದರೂ ಒಂದು ದಿವಸ ಅಡುಗೆ ಮಾಡುವಲ್ಲಿ ಲೇಟಾಗಿ ಮನೆಯಲ್ಲಿ ವನವಾಸ ಆಗ್ಬೋದು, ಆದರೆ ವನವಾಸಕ್ಕೆ ಹೋದವನು ಕರೆ ತರ್ತಾರೆ. ಹಾಗಾಗಿ ಪುನರ್ವಸು ನಕ್ಷತ್ರ ಸ್ತ್ರೀಯರಿಗೆ ಬಹಳ ವಿಶೇಷ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಗಂಡನನ್ನು ವನವಾಸಕ್ಕೆ ಕಳಿಸೋದಿಲ್ಲ, ತಾನೂ ವನವಾಸಕ್ಕೆ ಹೋಗೋದಿಲ್ಲ, ಮತ್ತು ಬರುವವರನ್ನು ವನವಾಸಕ್ಕೆ ಮನೆಯಲ್ಲಿರುವಂಥವರಿಗೆ ಊಟ ಉಪಚಾರ ಉಡುಗೊರೆಯನ್ನು ಕೊಟ್ಟು ಸಂತೈಸ್ತಾಳೆ. ಹಾಗಾದರೆ ಯಾವ ನಕ್ಷತ್ರದವರು ಮದುವೆ ಆಗಬಹುದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ? ಪುನರ್ವಸು ನಕ್ಷತ್ರದ್ದು ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರನೇ ಬಹಳ ಶ್ರೇಷ್ಠ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪುನರ್ವಸು ನಕ್ಷತ್ರ, ಹಾಗೆ ಭರಣಿ ನಕ್ಷತ್ರ ಕನ್ನಡದಲ್ಲಿ ಇದೆ. ಭರಣಿಯಲ್ಲಿ ಹುಟ್ಟಿದರೆ ಧರಣಿ ಆಡ್ತಾರೆ ಅಂತ. ಹಾಗಾಗಿ ಪುನರ್ವಸು ನಕ್ಷತ್ರದವರು ಭರಣಿ ನಕ್ಷತ್ರದ ಗಂಡನ ಮದುವೆ ಆದರೆ ಅವರು ಸರ್ವ ಸಂಪದ್ಭರಿತ ರಾಜವಂಶರಾಗ್ತಾರೆ, ತುಂಬ ಸಂಪತ್ತಿನಿಂದ ಕೂಡಿದವರಾಗ್ತಾರೆ. ಹಾಗೆ ಪುನರ್ವಸು ನಕ್ಷತ್ರವರಿಗೆ ಮೃಗಶಿರ ನಕ್ಷತ್ರ ಅಡ್ಡಿಲ್ಲ. ಪುನರ್ವಸು ನಕ್ಷತ್ರಕ್ಕೆ ಪುನರ್ವಸುನೂ ಸಹ ಏಕನಕ್ಷತ್ರ ದೋಷ ಇಲ್ಲ. ಆಮೇಲೆ ಹುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಹಾಗೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ, ಉತ್ತರಾಭಾದ್ರ ಮತ್ತು ರೇವತಿ, ಇದಿಷ್ಟು ನಕ್ಷತ್ರ ಪುನರ್ವಸು ನಕ್ಷತ್ರದ ಹೆಣ್ಣಿಗೆ ಉತ್ತಮವಾದ ಗಂಡಿನ ಜಾತಕ ಯೋಗಾವಳಿ ಆಗುತ್ತೆ. ಅದರಿಂದ ಈ ಪುನರ್ವಸು ನಕ್ಷತ್ರದ ಹುಟ್ಟಿದಂಥ ಹೆಣ್ಣುಮಕ್ಕಳು ಇದಿಷ್ಟು ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರವನ್ನು ಆಯ್ಕೆ ಮಾಡಿಕೊಂಡ್ರೂ ಅವರ ಒಂದು ಜೀವನ ಸ್ವಾರಸ್ಯಮಯವಾಗಿರುತ್ತದೆ. ಅತ್ಯಂತ ಎಲ್ಲ ರೀತಿಯಲ್ಲಿಯೂ ಸಹ ಅವರ ಅರ್ಹತೆಗೆ, ಅವರ ಮನಸ್ಸಿಗೆ, ಅವರ ಗುಣಕ್ಕೆ, ಅವರ ವರ್ತನೆಗೆ ಅನುಕೂಲ ಅನುರೂಪವಾಗಿರ್ತದೆ. ತಿಷ್ಯ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಪಂಡಿತ್ರೆ. ತಿಷ್ಯ ನಕ್ಷತ್ರ, ಈಗ ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಅನ್ನದಾತರಾಗ್ತಾರೆ. 4 ಜನಕ್ಕೆ ಬಂದವರಿಗೆ ಆಶ್ರಯ ಮಾಡ್ತಾರೆ. ಇನ್ನೊಂದು ಏನು ಅಂದರೆ ಅವರನ್ನು ತಾನು ಊಟ ಮಾಡದೇ ಇದ್ರೂ ಅಡ್ಡಿಲ್ಲ, ಆ ಊಟವನ್ನು ಬೇರೆಯವರಿಗೆ ಬಡಿಸ್ತಾರೆ. ಅವರ ಕಾಲಕ್ಕೆ ಯಾರೇ ಅವರ ಮನೆಗೆ ಬಂದರೆ ಒಂದು ತುತ್ತು ಬೇರೆಯವರಿಗೆ ಕೊಡಬೇಕು. ತಾನಿಗೆ ಎಷ್ಟು ಕಷ್ಟ ಆದರೂ ಅಡ್ಡಿಲ್ಲ, ತನ್ನ ಕಷ್ಟವನ್ನು ಯಾರಿಗೂ ಹೇಳದೆ ತಾನು ಕಷ್ಟದಲ್ಲಿದ್ದರೂ ಕಷ್ಟದಲ್ಲಿದ್ದವರನ್ನು ಉದ್ಧಾರ ಮಾಡ್ತಾರೆ. ಇನ್ನು ಅಕ್ಕಿ, ಸಾಮಾನ್ಯವಾಗಿ ಅಕ್ಕಿ ದಾನ ಮಾಡೋದು ಹೆಚ್ಚು ಅಂತಿದೆ. ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅನ್ನದಾನ ಮಾಡುವಂಥ ಸ್ವಭಾವ, ಅಥವಾ ಅಂಗಡಿ ಇದ್ದರೆ ಅವರು ಅಕ್ಕಿ ವ್ಯಾಪಾರಿಗಳು. ಅಕ್ಕಿ ವ್ಯಾಪಾರ ಮಾಡಿದ್ರೆ ಅತ್ಯಂತ ಉತ್ತಮ. ಹಾಗೆ ಔಷಧ ಇನ್ನಿತರ ಎಲ್ಲ ವಸ್ತುಗಳ ವ್ಯಾಪಾರ ಮಾಡ್ತಾರೆ ಅವರು. ಎಲ್ಲ ರೀತಿಯಾದ ಮನುಷ್ಯನನ್ನು ಬದುಕಿಸಲಿಕ್ಕೆ, ಯಾಕಂದರೆ ಅನ್ನವೂ ಮನುಷ್ಯರಿಗೆ ಬದುಕಿಸುವಂಥದ್ದು, ಔಷಧವೂ ಮನುಷ್ಯರನ್ನು ಬದುಕಿಸುವಂಥದ್ದು. ಹಾಗಾಗಿ ಆ ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಅನ್ನದ ವ್ಯಾಪಾರ, ಅಕ್ಕಿ ವ್ಯಾಪಾರ ಮಾಡ್ಬೋದು. ದಿನಸಿಗಳನ್ನು, ಇದು ಕಾಯಿ ಪಲ್ಯಗಳನ್ನು, ಹಾಗೆ ಮನುಷ್ಯನ ಬದುಕಿಗೆ ಅವಶ್ಯವಾದಂಥ ಹಾಲು ನೀರುಗಳನ್ನು, ಔಷಧಗಳನ್ನು ಕೊಟ್ಟು ಮನುಷ್ಯರ ಆರೋಗ್ಯವನ್ನು ಕಾಪಾಡುವುದು ಮತ್ತು ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಅವರು ಕೊಡುವಂಥವರಾಗ್ತಾರೆ. ಪುಷ್ಯ ನಕ್ಷತ್ರ ಸ್ವಭಾವ ಯಾವಾಗಲೂ ಅವರು ನೀರಿನಲ್ಲಿ, ಅವರಿಗೆ ನೀರು ಬಹಳ ಪ್ರೀತಿ, ನೀರಿನಲ್ಲೇ ಇರುವವರು. ಆದರೆ ಅವರ ಸ್ವಭಾವ ಯಾವಾಗಲೂ ತಂಪಾಗಿರುತ್ತೆ, ಕೋಲ್ಡ್ ಆಗಿರುವಂಥವರು. ವಿಪರೀತವಾದಂಥ ಕೋಪಗಳು ಬರ್ತದೆ. ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದಲ್ಲಿ ಇರೋರಿಗೆ ಸಿಟ್ಟು ತುಂಬ ಜಾಸ್ತಿ ಇರುತ್ತೆ, ಆದರೆ ಅದು ತಾತ್ಕಾಲಿಕವಾದಂಥ ಸಿಟ್ಟಾಗಿರ್ತದೆ. ಇನ್ನು ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವಾಗಲೂ ಕುಲಕ್ಕೆ, ಅವರ ಕುಲಕ್ಕೆ ವೃದ್ಧಿ ಮಾಡುವರು. ತಿಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ ನಕ್ಷತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಇಡೀ ಕುಟುಂಬದಲ್ಲಿ ಯಾರಾದರೂ ಅವರು ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರನ್ನೇ ಕೈ ಎತ್ತಿ ತೋರಿಸುವಂಥವ್ರಾಗ್ತಾರೆ. ನೋಡಿ, ಇವರ ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು, ಇವರ ಕುಟುಂಬವನ್ನೇ ಇವರು ಒಳ್ಳೆ ನಕ್ಷತ್ರ ಹೇಳದೇ ಇದ್ದರೂ ಅವರ ಕುಟುಂಬದಲ್ಲಿ ಎಲ್ಲರಿಗಿಂತ ಇವರು ಶ್ರೇಷ್ಠರು. ಅವರ ಕುಟುಂಬವನ್ನು ಒಳ್ಳೆ ಎತ್ತಿ ತರುವಂಥವರಾಗ್ತಾರೆ, ಆದರ್ಶ ವ್ಯಕ್ತಿಗಳಾಗ್ತಾರೆ. ಇದು ತಿಷ್ಯ ನಕ್ಷತ್ರದ ವಿಶೇಷ. ಇನ್ನು ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇನ್ನು ಬಣ್ಣಗಳನ್ನು ನಾವು ಹೇಳ್ತಾ ಇದ್ದೇವೆ. ಬಿಳೆ ಬಣ್ಣಗಳು ಯಾವಾಗಲೂ ಶ್ರೇಷ್ಠ. ತಿಷ್ಯ ನಕ್ಷತ್ರದ್ದು ಬಿಳೆ ಬಣ್ಣ. ಪುನರ್ವಸು ನಕ್ಷತ್ರದವರಿಗೆ 2 ಬಣ್ಣ ಬರ್ತದೆ, ಹಳದಿ ಬಣ್ಣ ಮತ್ತು ಬಿಳೆ ಬಣ್ಣ. ಹಳದಿ ಬಣ್ಣ ಮತ್ತು ಬಿಳೆ ಮಿಶ್ರ ಉಟ್ಕೊಂಡು ಹೊಟ್ಟಿಲ್ಲ. ಬಿಳೆ ಬಣ್ಣಗಳು ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರಕ್ಕೆ ಮಾತ್ರ ಶ್ರೇಷ್ಠ. ಆದರೆ ಈ ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಸನ್ಯಾಸಿ ಆಗ್ತಾರೆ ಅಂತಾನೂ ಹೇಳ್ತಾರೆ, ಹೌದಾ ಪಂಡಿತ್ರೆ? ಅಲ್ಲ, ಇದು ಒಂದು ರೋಕ ರೂಢಿ. ಯಾಕಂದರೆ ತಿಷ್ಯ ನಕ್ಷತ್ರ ಅಂದ್ರೆ ಬೃಹಸ್ಪತಿ ನಕ್ಷತ್ರ. ಸಾಮಾನ್ಯವಾಗಿ ಬೃಹಸ್ಪತಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಗುರು ಅಂತ ಹೇಳ್ತಾರೆ. ಹಾಗಾಗಿ ಗುರು ಸ್ಥಾನ ಅಂತಂದರೆ ಯಾವುದು, ಸನ್ಯಾಸ ಅಥವಾ ಶ್ರೇಷ್ಠವಾದ. ಹಾಗಾಗಿ ತಿಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಉಪನ್ಯಾಸಕರಾಗಬಹುದು, ಗುರುಸ್ಥಾನದಲ್ಲಿ ಟೀಚರು, ಅಧ್ಯಾಪಕರು. ಹಾಗಾಗಿ ಗುರು ಅಂದರೆ ಈಗ ಸನ್ಯಾಸಿ ಅಂತ ಅರ್ಥ ಅಲ್ಲ, ಗುರುಸ್ಥಾನ ಅಂದರೆ ಗೌರವ ಸ್ಥಾನ. ಇನ್ನು ಯಾವುದೇ ಉದ್ಯಮದಲ್ಲಿ ಅವರ ಕ್ಷೇತ್ರದಲ್ಲಿ ಒಳ್ಳೆಯ ಗೌರವವನ್ನು ಹೊಂದಿರ್ತಾರೆ. ಇದು ತಿಷ್ಯ ನಕ್ಷತ್ರದ ಸ್ವಭಾವ ಮತ್ತು ಅದರ ಗುಣ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರಿಗೆ ಈಗಾಗಲೇ ನಾವು ಪುನರ್ವಸು ಹಾಗೆ ತಿಷ್ಯ ನಕ್ಷತ್ರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋದಿದೆ. ಅಲ್ಲದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಕಾಯ್ತಿವೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.